ಹಾಗೂ ನಮ್ಮ ಶಾಸಕರಿಗೆ, ಮಾಜಿ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತೇಳಿದರೆ, ಅವರು ನಿನ್ನೆ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ನಾನು ಇಲ್ಲದೇ ಇದ್ದಾಗ ಹೊಡೆದಾಕ್ಬಿಟ್ಟಿದ್ದಾರೆ ಎಲ್ಲರನ್ನು, ಎಲ್ಲ ಆಸ್ತಿಗಳನ್ನ ತೆರವು ಮಾಡಿಬಿಟ್ಟಿದ್ದಾರೆ. ಸನ್ಮಾನ್ಯ ಮಾಜಿ ಶಾಸಕರೇ, ಆ ಕಾರ್ಯಾಚರಣೆ ನಡೆಯುವಾಗ ತಾವು ಇದೇ ಬಿಡದಿಯ ಬೈರಮಂಗಲ ಸರ್ಕಲ್ನ ಮಂದಾರತಿ ಹೋಟ್ಲಲ್ಲಿ ಎ ಸಿ ರೂಮಲ್ಲಿ ಕೂತಿದ್ದಂಥ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ನೀವು ಜನಕ್ಕೇನಾದರೂ ಒಳ್ಳೇದು ಮಾಡಬೇಕು, ಇವರೇನೋ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಇವರೇನೋ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ನಾನು ಉತ್ತಮವಾದಂಥ ವ್ಯಕ್ತಿ, ನಾನು ಬಿಡದಿ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದಿದ್ರೆ ನೀವು ಬರ್ಬೋದಾಗಿತ್ತಲ್ಲ. ಈ ಡೋಂಗಿ ರಾಜಕಾರಣ ಯಾರಿಗೆ ಹೇಳ್ತೀರಾ? 16 ಜನ ಬಟ್ಟಂಗಿಗಳನ್ನ ಜೊತೆಲಿ ನಿಲ್ಲಿಸ್ಕೊಂಡು ಈ ಡೋಂಗಿ ರಾಜಕಾರಣದ ವಿಚಾರವನ್ನು ಬಿಡಿ, ಸಮರ್ಥವಾಗಿ ಯೋಗ್ಯತೆಯಿಂದ ರಾಜಕಾರಣವನ್ನು ಮಾಡಿ ಜನ ಮೆಚ್ಚಲಿ ಅಂತೇಳಿ ಜನಗಳ ಮುಂದೆ ನಾನು ಇದ್ದರೆ ಬಂದು ನಿಲ್ಲಿಸ್ಬಿಡ್ತಾ ಇದ್ದೆ. ಎ ಸಿ ರೂಮಲ್ಲಿ ಕೂತಿದ್ರಲ್ಲ ಸರ್ 11:45 ಮಂದಾರತಿ ಹೋಟ್ಲಲ್ಲಿ, ಇನ್ನೂ ಕಾರ್ಯಾಚರಣೆ ನಡೀತಾ ಇತ್ತಲ್ಲ ಸರ್, ರಾತ್ರಿ 8:30 ತನಕ ನಡೀತಲ್ಲ ಸರ್, ಯಾಕೆ ಸರ್ ಅವಾಗ ನಿಮಗೆ ಬಿಡದಿ ಜನ ಇಷ್ಟ ಆಗಿರಲಿಲ್ವಾ? ಇದೆಲ್ಲ ಯೋಚನೆ ಮಾಡಿ ಯಾವಾಗ ಪೇಪರಲ್ಲಿ ಬಂತು, ಕನ್ನಡಪ್ರಭ ಪೇಪರಲ್ಲಿ ಬಂತು, ನಮ್ಮ ಮಾಸ್ ಟಿ ವಿಯವರು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದರು, ಅದನ್ನು ಕೇಳಿಸ್ಕೊಂಡು ನಮ್ಮ ಕನ್ನಡಪ್ರಭದಲ್ಲಿ ಬರೆದಿದ್ದಾರೆ. ಬಿಡದಿ ತೆರವು ಕಾರ್ಯಾಚರಣೆ ಅಧ್ಯಕ್ಷರಾದ ಹರಿಪ್ರಸಾದ್ ಮತ್ತು ವಿಪಕ್ಷ ನಾಯಕರಾದ ಉಮೇಶ್ ಅವರ ನೇತೃತ್ವ ಅಂತ ಏನು ಅವ್ರ ಪೇಪರಲ್ಲಿ ಓದಿ ವಿಚಲಿತರಾಗಿ ಬೆಳಗ್ಗೆ ಎದ್ದು ಬಂದರು. 4-5 ಜನ ಕರ್ಕೊಂಡು ಇವರೇ ಉತ್ತೇಜನ ಕೊಟ್ಕೊಂಡು ಬೆಳಗ್ಗೆ ಕರ್ಕೊಬಂದು ಫೋಟೋ ಸೆಷನ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ನಿಜವಾದ ಬದ್ಧತೆ, ನಿಜವಾಗ್ಲೂ ತೊಂದರೆ ಆಗಿದ್ದರೆ ಕಾನೂನು ಪ್ರಕಾರ ಅವ್ರು ಕ್ರಮ ಜರುಗಿಸೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಸುಮ್ಮನೆ ಡೋಂಗಿ ರಾಜಕಾರಣ ಮಾಡಿ ಯಾರನ್ನೋ ಮೆಚ್ಚೋಕ್ಕೆ 4-5 ಜನ ಕರ್ಕೊಂಡು ಏನೋ ಮಾಡ್ತೀನಿ ಅಂತಕ್ಕಂಥದ್ದು ಮಾಡೋದು ಸರಿಯಲ್ಲ. ಇವರು 5 ವರ್ಷ ಶಾಸಕರಾಗಿದ್ದಂಥವ್ರು. ಬಿಡದಿ ಪಟ್ಟಣ ಏನು ಅಭಿವೃದ್ಧಿ ಆಗಬೇಕು, ಏನು ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ ಆಗಬೇಕು, ಹೇಗೆ ರಸ್ತೆ ಆಗಬೇಕು ಅಂತಕ್ಕಂಥ ಚಿಂತನೆ ಇವರಲ್ಲಿ ಇರಲಿಲ್ಲ. ಆದರೆ ನಮ್ಮ ಬಾಲಣ್ಣವರು ಶಾಸಕರಾದ ಮೇಲೆ ಹಲವಾರು ಬಾರಿ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ, ನಮ್ಮ ನಾಯಕರುಗಳ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ. ಇಲ್ಲ ಬಿಡದಿಗೆ ಏನಾದರೂ ಒಂದು ಹೊಸ ಕಾಯಕಲ್ಪ ಮಾಡಬೇಕು, ಇದು ಸಮಸ್ಯೆ ಇದೆ. ನನ್ನನ್ನು ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಇವತ್ತು ನಾನು MLA ಆಗಿರ್ತಕ್ಕಂಥದ್ದು ಬಿಡದಿಯಿಂದನೇ ಅಂತ ಅವರು ಈ ಋಣ ನನ್ನ ಮೇಲಿದೆ. ಬಿಡದಿ ಪುರಸಭೆ ಮತ್ತು ಬಿಡದಿ ಹೋಬಳಿಯಿಂದ ನನಗೇನು ಲೀಡ್ ಬರಲಿಲ್ಲ ಅಂದರೆ ನಾನು MLA ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಬಿಡದಿ ಪಟ್ಟಣಕ್ಕೆ ಮತ್ತು ಬಿಡದಿ ಹೋಬಳಿಗೆ ಏನಾದರೂ ಕೆಲಸ ಮಾಡಲೇಬೇಕು. ಹೊಸದಾಗಿ ನೀನೇನು ತಗೋಬತ್ತೆ ತಗೊಂಬ, ನಾನೆಲ್ಲನೂ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆನೂ ಕೂಡ ನಮ್ಮ ಶಾಸಕರು ಹೇಳಿದ್ದಾರೆ. ಅದೇ ರೀತಿ ಅವರ ಆದೇಶದನ್ವಯ ನಮ್ಮ ಮಾಜಿ ಶಾಸಕರು ಹೇಳ್ತಾಯಿದ್ರು, ಓಹೋ ಅಲ್ಲಿ ಅವರು ಶಾಸಕರು ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳ್ಬಿಟ್ಟವ್ರೆ, ಇಲ್ಲಿ ಮಹಾನಾಯಕರು ಮಾಡ್ತಾರೆ ಅಂತ. ನಾನು ಖುಷಿ ಪಡ್ತೇನೆ. ಪಾಪ ನಮ್ಮ ಈಗಿನ ಮಾಜಿ ಶಾಸಕರಿಗೆ ನನ್ನ ಋಣ ಕೂಡ ಇದೆ, ಅವ್ರ ಋಣ ನನ್ನ ಮೇಲಿಲ್ಲ. ನಾನು ಅವರನ್ನು ಹೋದ ಬಾರಿ ಎಲೆಕ್ಷನ್ನಲ್ಲಿ ಏನು ವಿಧಾನಸಭಾ ಎಲೆಕ್ಷನ್ ಇತ್ತು, ನಂದು ಕೂಡ ಕೊಡುಗೆ ಇದೆ. ಧನ ಸಹಾಯ ಎಲ್ಲ ಸಹಾಯ ಇದ್ದು ಅವ್ರನ್ನ MLA ಮಾಡಿದ್ದೀವಿ. ಅವ್ರು MLA ಆಗಿರೋದ್ರಲ್ಲಿ ನಂದು ಕೂಡ ಸ್ವಲ್ಪ ಕಾಣಿಕೆ ಇದೆ. ಅವರು ಪಾಪ ಉತ್ಪ್ರೇಕ್ಷೆ ಅಂತ ಹೇಳಿದ್ರು, ಇಲ್ಲ ನಿಜವಾಗೂ ಹೇಳಿದ್ರು ಮಹಾನಾಯಕ ಅಂತ. ಅವರ ಒಂದು ಮಾತನ್ನು ನಾನು ಸ್ವೀಕಾರ ಮಾಡ್ತೀನಿ, ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತೇನು ಬಿಡದಿ ಪಟ್ಟಣ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತು. ಯಾವುದೇ ದೂರದೃಷ್ಟಿಯಿಂದ 5 ವರ್ಷ ರಾಜಕಾರಣ ಮಾಡಿದಂಥ ಈ ಮಾಜಿ ಶಾಸಕರು ಬಿಡದಿ ಬಗ್ಗೆ ಯಾವುದೇ ಕಿಂಚಿತ್ತು ಕೂಡ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ರು. ಆದರೆ ನಮ್ಮ ಶಾಸಕರು ಇಡೀ ಬಿಡದಿ ಪಟ್ಟಣದ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದೇ ಇವ್ರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ಮುಂದಿನ ಬಾರಿ ಎಲೆಕ್ಷನ್ಗೆ ಎಲ್ಲರೂ ನನಗೆ ಸಮಸ್ಯೆ ಆಗ್ತದೇನೋ ಅಂತೇಳಿ ನೆನ್ನೆ ಎದ್ದು ಈಚೆಗೆ ಬಂದಿದ್ದಾರೆ. ಬೇಕಿದ್ರೆ ಅವರು ಸಾಕ್ಷಿ ಗುಡ್ಡೆ ತೋರಿಸ್ಬೋದು, ಏನೇನು ಕಾರ್ಯಕ್ರಮ ಮಾಡಿದ್ದೀನಿ 5 ವರ್ಷದಲ್ಲಿ ಅಂತ. ಯಾವುದೇ ಕಾರ್ಯಕ್ರಮ ಇಲ್ಲ. ನಾನು ಅವರು ಸಣ್ಣದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸರ್ಕಾರಿ ಶಾಲೆ ಇದೆ, ಅದೇ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ಇದೆ, ಮತ್ತು ಬಸವೇಶ್ವರ ಪ್ರೈವೇಟ್ ಶಾಲೆ ಇದೆ. ಸುಮಾರು 3,000ದಿಂದ 4,000 ಜನ ವಿದ್ಯಾರ್ಥಿಗಳು ಪ್ರೀ ನರ್ಸರಿಯಿಂದ ಹಿಡಿದು PUC ತನಕ ಆ ರಸ್ತೆಯನ್ನು ಓಡಾಡ್ತಾರೆ. ಆ ರಸ್ತೆ ಎಷ್ಟು ಇಕ್ಕಟ್ಟಾಗಿದೆ ಅಂತೇಳಿ ಪತ್ರಕರ್ತ ಮಿತ್ರರಿಗೆ ಯೋಚನೆ ಮಾಡೋಕ್ಕೆ ಬಿಡ್ತೀನಿ ನಾನು. ನೀವು ಕೂಡ ಅದರ ಹಿಂಸೆಯನ್ನು ಅನುಭವಿಸಿರತಕ್ಕಂಥರಲ್ಲಿ ಒಬ್ಬರು. ಇವತ್ತು ಒಬ್ರಿಗೆ ಇಬ್ರಿಗೆ ಸಮಸ್ಯೆ ಆಗಿದೆ ಅಂತ
ಇರ್ಬೋದು, ಸಮಸ್ಯೆ ಒಬ್ರಿಗೂ ಮಾಡಿಲ್ಲ. ನಾನು ಪ್ರಸ್ತುತವಾಗಿ ಹೇಳ್ತೀನಿ, ವಿವರವಾಗಿ ಹೇಳ್ತೀನಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾವು ರಸ್ತೆ ಅಷ್ಟೇ ಅಗಲೀಕರಣ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ ಹೊರತು ಅಲ್ಲಿರ್ತಕ್ಕಂಥ ಪೆಟ್ಟಿ ಅಂಗಡಿನ ಒಂದನ್ನು ತೆರವು ಮಾಡಿಲ್ಲ. ಫ್ರಂಟಲ್ಲಿದ್ದಂಥ 3 ರಿಂದ 4 ಅಂಗಡಿನ ತೆರವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ಆ ಹಿರಿಯ ಪಟ್ಟಣದಲ್ಲಿ ಅದೇ ಬಸ್ ಸ್ಟ್ಯಾಂಡ್ಗೆ ಎವ್ರಿ ಡೇ 3 ರಿಂದ 4 ಸಾವಿರ ಜನ ಬಸ್ಸನ್ನು ಇಳಿತಾರೆ, ಬಸ್ಸನ್ನು ಹತ್ತಾರೆ. ಅವ್ರಿಗೆ ಸುಸಜ್ಜಿತವಾದ ಶೌಚಾಲಯ ಎಲ್ಲಿದೆ? ಸನ್ಮಾನ್ಯ ಮಾಜಿ ಶಾಸಕರೇ, ನೀವು 5 ವರ್ಷ ಈ ಕ್ಷೇತ್ರವನ್ನು ಆಳಿದ್ದೀರಿ. ಬಸ್ ಸ್ಟ್ಯಾಂಡಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ವಯೋವೃದ್ಧರು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಅವ್ರಿಗೆ ಎಲ್ಲಿದೆ ವ್ಯವಸ್ಥೆ?